CT ರವಿ ಅವರು ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ. ಅವರು ಈ ಪಕ್ಷದ ಗಟ್ಟಿ ಧ್ವನಿ. ಅವರನ್ನು ತಿಕ್ಕುವ ಕೆಲಸ ಮಾಡಿದ್ರಿ, ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋದ್ರಿ, ಕ್ರಷರ್ ಇರೋ ಕಡೆ ಕರ್ಕೊಂಡು ಹೋದ್ರಿ, ಏನೆಲ್ಲ ಆಟ ಆಡಿಸಿದ್ರಿ ಅವ್ರನ್ನ. ಬಿಡಿ, CT ರವಿ ಜಗ್ಗೋ ಬಗ್ಗೋ ವ್ಯಕ್ತಿ ಅಲ್ಲ. ನೀವೇನು ಮಾಡಿದ್ರು ಈ ದೇಶದ ಕಾನೂನು ಕೂಡ ನಮಗೂ ಇದೆಯಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಿರಲಿ. ಅದಾದಮೇಲೆ ನಂದಾಯ್ತು. ಯಾಕೆ ನಾನು ಅದೇ ಥರ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಲ್ಲ, ಅದಕ್ಕೆ. ಇನ್ನೂ ನನಗೆ ಗೊತ್ತಿದೆ ಬಹಳ. ನನ್ನ ಹಿಂದ್ಗಡೆ ಪಾಪ ಸುಮಾರು ಜನ PhD ಮಾಡ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಹೆಸರಿನಲ್ಲಿ PhD ಮಾಡ್ತಾ ಇದ್ದಾರೆ. ಎಲ್ಲಿ ಹಳ್ಳ ತೋಡಿದ್ರೆ ಎಲ್ಲಿ ಬೀಳ್ತಾನೆ, ಎಲ್ಲಿ ಬೀಳಿಸ್ಬೇಕು ಅಂತೂ ಮಾಡ್ತಾ ಇದ್ದೀನಿ. ನಾನು ಅದನ್ನ ಸೂಕ್ಷ್ಮವಾಗಿ ಗುಲ್ಬರ್ಗದಲ್ಲಿ ಹೇಳಿ ಬಂದಿದ್ದೀನಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ನನ್ನನ್ನು ನೀವೇನು ಅಷ್ಟು ಬೀಳ್ಸಕ್ಕಾಗಲ್ಲ ಅಂತ ಕುಳ ಅಲ್ಲ ನಾನು. ಇರಲಿ. ಈಗ ರವಿಕುಮಾರ್ ಬಗ್ಗೆನೂ ಶುರು ಮಾಡಿಬಿಟ್ರಾ? ಅವರು ಗಟ್ಟಿ ಧ್ವನಿನೇ. ನೋಡಿ, ನಮ್ಮೆಲ್ಲ ಶಾಸಕರು ನಾವೆಲ್ಲ ಅವ್ರ ಜೊತೆಯಲ್ಲಿದ್ದೇವೆ. ಕಾನೂನು ಕೂಡ ನಮ್ಮ ಜೊತೆಯಲ್ಲಿರುತ್ತೆ. ನಿಮ್ಮ ಈ ಬೆದರಿಕೆಗೆ ಎದುರ್ಕೊಳ್ಳೋರು ನಾವಲ್ಲ. ಇದನ್ನು ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ದಯವಿಟ್ಟು ನಿಲ್ಲಿಸ್ಕೊಬಿಡಿ. ನಿಮ್ಮನ್ನು ಟ್ರೋಲ್ ಮಾಡ್ತಾ ಇರೋದು ನೋಡಿದರೆ ಜನ ನನಗೆ ಬೇಸರ ಆಗುತ್ತೆ. ನಾನು ಬಹಳ ಜನರನ್ನು ನೋಡಿದೆ, ಬೀದಿ ಬಸವ ಅನ್ನಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು. ನೀವು ಮನಿವಾದಿ ಅಂತೀರಿ ನನ್ನ. ನೀವು ನನ್ನನ್ನು ಮನುವಾದಿ ಅಂದರೆ ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ ಜಾರಿಗೆ ಈ ದೇಶದಲ್ಲಿ ಬಂದಿದ್ದ ದಿವಸ ಹಿಂದೆ ಏನೇನಿದ್ವೋ ಎಲ್ಲವೂ ಸತ್ತೋಗಿವೆ. ಯಾವ ಮನುವಾದವೂ ಇಲ್ಲ, ಏನೂ ಇಲ್ಲ ಈ ದೇಶದಲ್ಲಿ. ಮನುವಾದ ಅನ್ನೋದು ಗೊತ್ತಿರೋದು ಕಾಂಗ್ರೆಸ್ ಮಾತ್ರ. ಯಾಕೆಂತಂದ್ರೆ ಮನುವಾದದ ಹೆಸರಿನಲ್ಲಿ ಕೆಲವರನ್ನ ಅವರು ಹಿಡಿದಿಟ್ಕೊಳ್ಬೇಕಾಗಿದೆ. ಅದಕ್ಕೆ ನೀವು ಮಾಡ್ತಾ ಇರೋದು. ನಮ್ಮ ಕೈಲೂ ಮಾಡಿಸಿದ್ರಲ್ಲ ಅದೆಲ್ಲ. ಅದನ್ನು ನಾವು ಎಚ್ಚೆತ್ಕೊಂಡು ನಿಮ್ಮನ್ನು ಜಾಗ ಖಾಲಿ ಮಾಡಿದ್ವಿ. ನಿಮ್ಮ ಷಡ್ಯಂತ್ರಗಳಿಗೆ ಹೆದರೋದಿಲ್ಲ. ನೀವು ನನ್ನ ಹತ್ರ PhD ಮಾಡಿ ಹಿಂದ್ಗಡೆ ಏನು ಬೇಕಾದರೂ ಮಾಡಿ, ನಾನು ಇನ್ನಷ್ಟು ಶಕ್ತಿಯುತವಾಗಿ ನಮ್ಮೆಲ್ಲ ಮುಖಂಡರುಗಳನ್ನು ಸೇರಿಸ್ಕೊಂಡು ನಿಮ್ಮನ್ನು ಅದ್ಬಸ್ನಲ್ಲಿರೋ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ದಲಿತರ ಮಾರಣ ಹೋಮ ರಾಜ್ಯದಲ್ಲಿ ಆಗ್ತಾ ಇದೆ. ಎಲ್ಲ ದಲಿತ ಮುಖಂಡರುಗಳು ಇಷ್ಟು ಮಾತಾಡ್ತಿರಲ್ಲ, ಕಾಂಗ್ರೆಸ್ ಅಲ್ಲಿರೋರು. 42,000 ಕೋಟಿ ನಿಮ್ಮ ಸರ್ಕಾರ ದಲಿತರ ಹೆಸರಿನಲ್ಲಿ ನುಂಗಿದಾಗ ನಿಮ್ಮ ಬಾಯಲ್ಲಿ ಏನಿಟ್ಟಿತ್ತು ಗುರುಗಳೇ? ಯಾಕೆ ಮಾತಾಡಿಲ್ಲ ಇದುವರೆಗೂ? ಒಬ್ಬರು ಮಾತಾಡಲ್ಲ, ಸಪೋರ್ಟ್ಗೆ ಬರ್ತಾರೆ. ಮಂಡ್ಯ KR ಪೇಟೆಯಲ್ಲಿ ನಿನ್ನೆ ದಲಿತ ಸಂಘಟನೆಗಳು, ಮಾನ್ಯ ಇವರು ಸ್ವಾಮೀಜಿಗಳು ಹೋಗಿದ್ದಾರೆ, ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಹೋಗಿದ್ದಾರೆ. ನಿನ್ನೆ ಏನು ಈ ಸರ್ಕಾರದಲ್ಲಿ ನ್ಯಾಯ ಅನ್ನೋದೇ ಕಾಣ್ತಾ ಇಲ್ಲ. ದಲಿತರ ಮಾರಣ ಹೋಮ ಆಗ್ತಾ ಇದೆ. ಅವ್ರ ಜಾಗದಲ್ಲಿ ಹುಲ್ಲಿನ ಮೆದೆ ಇಟ್ಟಿದ್ದೀರಿ, ಅವನು ಕೇಳಿದ್ದಕ್ಕೆ ಒಡೆದಾಕಿದ್ದೀರಿ, ಅವನು ಸತ್ತಿದ್ದಕ್ಕೆ ಅದೇ ಹುಲ್ಲಲ್ಲಿ ಸುಟ್ಟಿದ್ದೀರಿ ಅಂತ ಅವರೇ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಪೊಲೀಸ್ನವರು ಇನ್ನೂ ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಏನೂ ಆಗಿಲ್ಲ, ಆವಾಗಲೇ ಅವ್ನು ಬಂದಿಲ್ಸಣ್ಣವನೇ ಅಂತ ಪೊಲೀಸ್ನವ್ರ ಕೈಲಿ ಹೇಳಿಸ್ಬಿಟ್ರು. ಎಷ್ಟು ಕಡೆ ಈ ರೀತಿ ಅನ್ಯಾಯಗಳಾಗ್ತಾ ಇದೆ, ಎಷ್ಟು ಮರಣಗಳಾಗ್ತಾ ಇದೆ. ದಲಿತರ ಮರಣ ಹೋಮ ಆಗ್ತಿದ್ರು ಒಬ್ಬ ಮುಖಂಡರು ಮಾತಾಡೋದಿಲ್ಲ. ಇದರ ಬಗ್ಗೆ ನಾವು ಕೇಳಿದರೆ ನಮ್ಮ ಬಾಯಿ ಮುಚ್ಚ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನಲ್ಲಿ ನಾನು ಮನವಿ ಮಾಡ್ತೇನೆ. ಈ ನವತಾಲ್ ಲಾಕ್ಗಳಂತ ಬರ್ತದೆ, ಅಪೋಸಿಷನ್ ಪಾರ್ಟಿಯಲ್ಲಿ ಮಾತಾಡೋರು ಎಲ್ಲರೂ ನವತಾಲ್ ಲಾಕ್ ತಂದು ಫಿಟ್ ಮಾಡಿಸ್ಬಿಡಿ ಬಾಯಿಗಳಿಗೆ. ಮಾತಾಡೋದು ನಿಲ್ಲಿಸ್ಬಿಡ್ಲಿ, ಹೋಗ್ಲಿ.